ಪವರ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ. 70-80ರ ದಶಕದ ಕಥೆ ತೆರೆ ಮೇಲೆ ಬರುತ್ತೆ ಅಂದ್ರೆ ಎಲ್ಲರೂ ಕೂಡ ಪ್ರೇಕ್ಷಕರು ಕಾತುರದಿಂದ ಕಾಯ್ತಾ ಇರ್ತಾರೆ. ಆ ಕ್ಷಣ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇರೋದು. ಇದೇ ಏಪ್ರಿಲ್ 30ಕ್ಕೆ ಕೇಡಿ ಅದ್ಧೂರಿಯಾಗಿ ತೆರೆಗೆ ಬರ್ತಾ ಇದೆ. ಈ ಅದ್ಧೂರಿತನ ಹೇಗಿರುತ್ತೆ, ಈ ಸಿನಿಮಾದ ಬಗ್ಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ತಿಳ್ಕೊಳ್ಳಕ್ಕೆ ಚಿತ್ರತಂಡ ಇವತ್ತು ನಮ್ಮ ಜೊತೆಗೆ ಜಾಯಿನ್ ಆಗಿದೆ. ಚಿತ್ರದ ನಾಯಕರಾಗಿರುವಂತ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ನಮ್ಮ ಜೊತೆಗಿದ್ದಾರೆ. ಹಾಯ್ ಸರ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಏನು ಇವರ ಡೈರೆಕ್ಷನ್ ವಿಚಾರಕ್ಕೆ ಬಂದ್ರೆ ಇವರು ಎತ್ತಿದ ಕೈ. ಯಾವುದೇ ಸಿನಿಮಾ ಆಗ್ಲಿ ನಾನು ಸೈ ಅಂತಾನೆ ರೆಡಿ ಆಗಿರುವವರು. ಒನ್ ಮ್ಯಾನ್ ಆರ್ಮಿ ಅಂತಾನೆ ಇರ್ಬೋದು. ಶೋ ಮ್ಯಾನ್ ಪ್ರೇಮ್ ಅವರು ನಮ್ಮ ಜೊತೆಗಿದ್ದಾರೆ. ಹಾಯ್ ಸರ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಮಗನೇ. ಇನ್ನು ಚಿತ್ರದ ನಾಯಕಿ ಸ್ಯಾಂಡಲ್ವುಡ್ ಬ್ಯೂಟಿ ರೇಷ್ಮಾ ನಾಣೆ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಹಾಯ್ ರೇಷ್ಮಾ, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಸರ್, ಎಷ್ಟು ಖುಷಿ ಆಗಿದ್ದೀರಾ? ಮಿಡ್ಲಲ್ಲಿ ಡೈರೆಕ್ಟರ್ ಕೂತಿದ್ದಾರೆ, ಅಕ್ಕಪಕ್ಕ ಹೀರೋ ಹೀರೋಯಿನ್ ಕೂತಿರೋದು. ನಿಮಗೆ ಎಷ್ಟು ಖುಷಿ ಆಗ್ತಿದೆ? ತುಂಬಾ ಖುಷಿ ಆಗುತ್ತೆ, ಒಂದ್ ಕಡೆ ತುಂಬಾ ಭಯ ಆಗುತ್ತೆ. ಇಬ್ರು ಕೂತವ್ರಲ್ಲಪ್ಪ ಲೆಫ್ಟ್ ರೈಟ್. ಇವನ್ ರಿಲೀಸ್ ಆದ್ಮೇಲೆ ಬಿಡಲ್ಲ ನನ್ನ. ಅಣ್ಣ ಎಲ್ಲಿದ್ದೆ, ಏನ್ ಮಾಡ್ತಿದ್ಯಾ ಅಂತಾನೆ. ರಿಲೀಸ್ ಆದ್ರೂ ಬಿಡಲ್ಲ. ರಾತ್ರಿ 12 ಗಂಟೆ ಆದ್ರೂ ಫೋನ್ ಮಾಡ್ತೇನೆ. ಅಣ್ಣ ಸಾರಿ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಾ ಇದ್ದೀನಿ, ಬೇಜಾರ ಅಂತ. ಫಸ್ಟ್ ಏನ್ ಗೊತ್ತಾ, ಬೇಜಾರು ಮಾಡ್ಕೊಬಿಡು, ಏನ್ ಸಮಾಚಾರ, ಏನ್ ನಡೀತಾ ಇದ್ದು, ಆಯ್ತು ಆ ಕೆಲಸ ಆಯ್ತು ಈ ಕೆಲಸ ಆಯ್ತು ಅಂತ. ಹಿಂಗೆ ನೀವು ಮಾತ್ರ ಡಿಸ್ಟರ್ಬ್ ಮಾಡ್ತಿದ್ದೀರಾ, ಅವರು ಡಿಸ್ಟರ್ಬ್ ಮಾಡಿದ್ದಾರೆ ತಾನೆ ನಿಮ್ಗೆ ಮಿಡ್ ನೈಟ್? ಇಲ್ಲ, ಅವರು ತಿಂಗ್ ಡಿಸ್ಟರ್ಬ್ ಮಾಡ್ತಾರೆ ಅಂದ್ರೆ ಯಾವುದೇ ಕಾರಣಕ್ಕೂ ನೈಟ್ ಮಲಗಬಾರ್ದು. ಆ ತರ ಡಿಸ್ಟರ್ಬ್ ಮಾಡಿ ಇಟ್ಬಿಟ್ಟಿರ್ತಾರೆ. ಅಂದ್ರೆ ಎಕ್ಸಾಂಪಲ್, ಮಗನೇ ಏನಿಲ್ಲ ಕಣೋ, ಒಂದು 3 ಪೇಜ್ ಜೈಲ್ ಆಗಿದೆ ಮಗನೇ, ನಾಳೆ ಇನ್ನು ಆರಾಮ ಮಾಡ್ಬಿಡ್ತೀಯ ಮಗ, ನಂಗೆ ನಿನ್ ಮೇಲೆ ನಂಬಿಕೆ ಇದೆ. ನಮ್ಗೆ ಇಲ್ಲಿ ಬರ್ತದೆ ಅಲ್ಲ ಡೈಲಾಗ್, ಅಲ್ಲಿ ಕೊಡ್ತೀನಿ ಬಾ ಮಗನೇ, ಇನ್ನು ಎಲ್ಲಿ ಬರ್ತದೆ ನೀತಿ, ಇನ್ಯಾತದೋ ಇರ್ತದೋ. ಸರ್, ನಿಮ್ಮ ಹೆಸರಿಗೆ ಟೈಟಲ್ಗೆ ತಕ್ಕಂತೆ ಆ ಶೋ ಮ್ಯಾನ್ ಅಂತ ಏನಿದೆ ಅದಕ್ಕೆ ತಕ್ಕಂತೆ ಕೇಡಿ ಸಿನಿಮಾ ರೆಡಿ ಆಗಿದೆ ಅನ್ಸುತ್ತೆ. ಈಗಾಗಲೇ ಟಾಕ್ ಶುರುವಾಗಿದೆ ಸರ್. ನಿಮಗೆ ಬಂದಂತಹ ಬೆಸ್ಟ್ ರಿವ್ಯೂ ಏನು ಈ ಟ್ರೈಲರ್ ಲಾಂಚ್ ಆದ ತಕ್ಷಣ? ಅದು ಇವಾಗಿನ ಟಿಲ್ ಟುಡೇ ಅದ್ಭುತ ರೆಸ್ಪಾನ್ಸ್. ಸೊ ಆಡಿಯನ್ಸ್ ಫಸ್ಟು ನನಗೆ ಸಾಮಾನ್ಯವಾಗಿ ನಾನು ಎಲ್ಲ ಟೀಮ್ ಎಲ್ಲ ಸೇರ್ಕೊಂಡು ಯಾವಾಗಲೂ ಕೇಳ್ತೇನೆ, ಅಣ್ಣ ಟ್ರೈಲರ್ ಹೆಂಗೆ ಬಂದಿದೆ ಅಣ್ಣ, ಟ್ರೈಲರ್ ಹೆಂಗೆ ಬಂದಿದೆ ಅಣ್ಣ, ಯಾವಾಗಲೂ ಕೇಳ್ತಿರ್ತಾನೆ. ಯಾವಾಗ ಕೇಳ್ತಾನೆ ಇದ್ದ ನಾನು ಒಂದು ತಿಂಗಳಿಂದ, ಟ್ರೈಲರ್ ಹೆಂಗಿದೆ ಅಂತ. ನಾನು ಚೆನ್ನಾಗಿ ಬಂದಿದೆ, ವಾರ ಮಗನೇ ಚೆನ್ನಾಗಿ ಬಂದಿದೆ, ಅವ್ನು ಫ್ಯಾಮಿಲಿ ಎಲ್ಲ ಬರ್ಬೇಕಣ್ಣ, ಹಂಗಿರ್ಬೇಕಣ್ಣ, ಯಾವಾಗಲೂ ಅಷ್ಟೇ. ನಮ್ಗೆ ಒಂದು ತುಡಿತಾ ಅವಂಗೆ ಜಾಸ್ತಿ. ಲೈಕ್ ಅದಕ್ಕೆ ಟ್ರೈಲರ್ ನೋಡ್ಬಿಟ್ಟು ನೆನ್ನೆ ರಿಲೀಸ್ ಆಗಕ್ಕೆ ಮುಂಚೆನೆ ಹಿಂದಿನ ದಿವಸ ಫೋನ್ ಮಾಡ್ದ ನನಗೆ, ಐ ಲವ್ ಯು ಅಣ್ಣ, ಪ್ರೇಮ್ ಇಸ್ ಬ್ಯಾಕ್ ಅಂತ. ನನಗೆ ಥ್ಯಾಂಕ್ ಯು ಮಗನೇ. ಅದು ನೋಡಿದೆ, ನಾನು ಫಸ್ಟ್ ಕೇಳಿದೆ, ಅಣ್ಣ ಕಳಿಸ್ರಣ ಕಳಿಸ್ತಿಲ್ಲ. ನೆಕ್ಸ್ಟ್ ಇನ್ನೊಬ್ಬನಿಗೆ ಮಾಡಿದೆ, ಏನಾಯ್ತು ಗುರು ಟ್ರೈಲರು ಕಳಿಸಿ ಗುರು ನೋಡ್ತೀನಿ. ಇಲ್ಲ ಸರ್ ಅದು ಇನ್ನೂ ಬಂದಿಲ್ಲ. ವಿಷ್ಣು ಅವ್ರಿಗೆ ಮಾಡಿದೆ, ಆನಂದ್ ಅವ್ರು ಅಷ್ಟೇ. ಎಲ್ಲಪ್ಪ ಟ್ರೈಲರ್ ಅವರೇ ರಿಲೀಸ್ ಮಾಡಬೇಕಲ್ಲ, ಎಲ್ಲಿ ಗುರು ಟ್ರೈಲರು ಬರ್ತಾ ಇದೆ ಸರ್. ನೋಡಮ್ಮ ಇನ್ನು 1 ಅವರಲ್ಲಿ ಅರ್ಧ ಗಂಟೆಲಿ ಕಳಿಸ್ಬಿಡಿದೆ. ಇನ್ನು ಅರ್ಧ ಗಂಟೆ ಬೇಡ, 1 ಅವರ್ ತಗೋ. ಅನ್ಲಿಸ್ಟೆಡ್ ಲಿಂಕ್ ಏನೋ ನಾನು ಕಳಿಸ್ಲಿಲ್ಲ ಅಂದರೆ ನೀನು ಪಬ್ಲಿಸಿಟಿ ಮಾಡ್ಕೋ, ನೀನು ಮಾಡಿದ್ದು ನಾನು ಶೇರ್ ಮಾಡ್ತೀನಿ ಅನ್ನೋ ಇಟ್ಬಿಟ್ಟೆ. ಇಮಿಡಿಯೇಟಾಗಿ ಕಳಿಸಿದ್ರು, ಸರ್ ಯಾರಿಗೂ ಹೇಳ್ಬಿಡಿ ಸರ್. ನೋಡಿದ ತಕ್ಷಣ ಐ ಕುಂಟ್ ಕಂಟ್ರೋಲ್, ಐ ಕಾಲ್ಡ್ ಹಿಮ್, ಪ್ರೇಮ್ ಇಸ್ ಬ್ಯಾಕ್, ಆಲ್ ದ ಬೆಸ್ಟ್. ಸೀರಿಯಸ್ಲಿ, ಯಾಕೆಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಚೆನ್ನಾಗಿ ಬಂದಾಗಲೇ ನಮಗೆ ಖುಷಿ ಆಗೋದಲ್ವಾ. ಪ್ರತಿ ಸಿನಿಮಾದಲ್ಲೂ ಧ್ರುವ ಅವ್ರ ಸೌಂಡ್ ಜಾಸ್ತಿ ಇರುತ್ತೆ, ಇಲ್ಲ ಪ್ರೇಮ್ ಅವ್ರ ಸೌಂಡ್ ಬರವಣಿಗೆಯಲ್ಲಿ ಇರುತ್ತೆ. ಆದರೆ ಈ ಸಿನಿಮಾದಲ್ಲಿ ನಾಯಕಿಯ ಸೌಂಡ್ ಜಾಸ್ತಿ ಇದೆ. ಥ್ಯಾಂಕ್ ಯು ತುಂಬಾ ಖುಷಿ ಆಗುತ್ತೆ ಕೇಳ್ಬೇಕಾದ್ರೆ. ಹೀರೋಯಿನ್ ಅಂದ್ರೆ ನಯ, ನಾಜುಕು, ಲವ್ ಸ್ಟೋರಿಲಿ ಹಿಂಗಿರುತ್ತೆ ಅಂತ. ಅದೆಲ್ಲ ಏನು ಇಲ್ಲ ಇದರಲ್ಲಿ. ಮರ ಎತ್ತೋದು ಹೊಡೆಯೋದು, ಮರಕೆ ಎತ್ತೋದು ಹೊಡೆಯೋದು. ಕರೆಕ್ಟ್, ಆಕ್ಚುಲಿ ಅವ್ರು ಕರೆಕ್ಟ್ ಆಗಿ ಹೇಳ್ತಿದ್ದಾರೆ. ಬಟ್ ನಾನು ಅದಕ್ಕೆ ಕಾಯ್ತಿದ್ದೆ, ನಂಗೆ ಹೌದು ಸ್ವಲ್ಪ ಏನಾದ್ರು ಡಿಫ್ರೆಂಟ್ ಮಾಡ್ಬೇಕು ಅಂತ. ಯಾಕಂದ್ರೆ ನನ್ಗೂ ಆ ಟಿಪಿಕಲ್ ಹೀರೋಯಿನ್ ಏನ್ ಸ್ಟೀರಿಯೋ ಟೈಪ್ ಇದೆ ಜನರಿಗೆ, ಅದನ್ನ ಬಿಟ್ಟು ಏನಾದ್ರು ಮಾಡಬೇಕು, ಪರ್ಫಾರ್ಮ್ ಮಾಡಬೇಕು. ನಾವು ಪರ್ಫಾರ್ಮ್ ಮಾಡೋ ಅವಕಾಶನೇ ಸಿಗಲ್ಲ ಅಂದ್ರೆ ಜನರು ಹೇಗೆ ನೋಡ್ತಾರೆ ನಮ್ಮ ಪೊಟೆನ್ಷಿಯಲ್ ಏನು ಅಂತ. ಸೊ ಐ ಥಿಂಕ್ ಸರಿಯಾಗಿ ಪಾತ್ರ ಸಿಕ್ಕಿದೆ ನನಗೆ. ಕಂಪ್ಲೀಟ್ ಮಾಸ್ ಆ್ಯಂಡ್ ಕಂಪ್ಲೀಟ್ ಆಪೋಸಿಟ್ ಕ್ಯಾರೆಕ್ಟರ್. ನಾನು ಆ ಥರ ಅಲ್ವೇ ಅಲ್ಲ. ಬಟ್ ಆ ವಚಲಕ್ಷ್ಮಿನ ನಾನು ಪ್ಲೇ ಮಾಡಿದ್ದು ಐ ಥಿಂಕ್ ಇಟ್ಸ್ ಒನ್ಸ್ ಇನ್ ಅ ಎಕ್ಸ್ಪೀರಿಯನ್ಸ್. ಈಗ ಮನೆಯಲ್ಲೂ ಅದೇ ಸೌಂಡಾ ಹೇಗೆ? ಆಕ್ಚುಲಿ ಅಂತ ನನಗೆ ತಲುಪ್ತು. ವರ್ಕ್ ಸ್ಪೇಸ್ ಅಲ್ಲಿ ಐ ಆಮ್ ವೆರಿ ಸೈಲೆಂಟ್, ತುಂಬಾ ಕಮ್ಮಿ ಮಾತಾಡೋದು. ಬಟ್ ಮನೆಯಲ್ಲಿ ಸ್ವಲ್ಪ ಮಚಲಕ್ಷ್ಮಿ ತರಾನೇ. ಸೊ ನಮ್ಮಮ್ಮ ಟ್ರೈಲರ್ ನೋಡಿ ಮನೇಲಿ ಆಡ್ದಂಗೆ ಆಡ್ತಿದ್ಯಾ ಅಂತ ಹೇಳಿದ್ರು. ಮತ್ತೆ ಅವ್ರ ಮನೇಲಿ ಅವ್ರ ತಾಯಿ ಹೇಳ್ಬೋದು ಮೋಸ್ಟ್ ಮೂವಿ ನೋಡೋದ್ಮೇಲೆ, ಏನ್ ಆಕ್ಟೇ ಮಾಡಿಲ್ಲ, ನೀನ್ ಹೆಂಗಿದ್ಯೋ ಹಂಗೆ. ಅದೇ ಡೈಲಾಗ್ ಹೇಳ್ಬಿಡಿ, ಅದೇ ಪಿಚ್ ಅಲ್ಲಿ ಖಾಲಿ ಸ್ವಲ್ಪ ಟ್ರಿಗರ್ ಮಾಡ್ಬೇಕು. ಅಕ್ಕ ಅದೇನು ಅಂದ್ರೆ ನಾಳೆ ನೀನ್ ಹೆಂಗ್ ಹೇಳ್ತೀಯ, ಸೇರ್ಸ್ಲ ಜನನ ಏಳ್ಸ್ಲ
ಗೊಂಬಿನ ಹಾಕಿಸ್ಲ ಬೆಂಕಿನ 3-4 months ಅವಳಿಗೆ ರಿಹರ್ಸಲ್ ಮಾಡಿಸಿದ್ವಿ. ಇಲ್ಲಿ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ, ತುಂಬಾ ಜೋರಾಗಿ ಮಾತಾಡೋದು, ಇವ್ರ ತಾಯಿಗೆ ಕಿವಿ ಕೇಳ್ಸಲ್ಲ. ಕರೆಕ್ಟ್. ಈ ತರ ಕಾಂಬಿನೇಷನ್ ಅಲ್ಲಿ ಒಬ್ಬ ಹುಡುಗ ಸಿಗಾಕೊಂಡ್ರೆ ಏನೋ. ಈ ಸಿನಿಮಾ ಹುಟ್ಕೊಂಡಿರೋ ರೀತಿ ಆಗಿರ್ಬೇಕು, ಆ ಸಿನಿಮಾಕ್ಕೆ ಧ್ರುವನೇ ನಾಯಕ ಆಗ್ಬೇಕು, ರೇಷ್ಮನೇ ನಾಯಕಿ ಆಗ್ಬೇಕು ಅನ್ನೋದು ಯಾಕೆ ನಿಮ್ ತಲೆಗೆ ಬಂತು? ಬೇಸಿಕಲಿ ಆ ಕತೆ ಇದೆಯಲ್ಲ, ಆ ಕತೆ ಇವ್ನು ಮಾಡಿದ್ರೆ ಚಂದ ಅಂತ ನನಗೆ. ಯಾಕೆ ಸರ್, ಅದಕ್ಕೆ ರೀಸನ್ ಏನು? ಬಿಕಾಸ್ ಅವನು ಇನ್ನೋಸೆನ್ಸು, ಈ ಕ್ಯಾರೆಕ್ಟರ್ ತುಂಬಾ ಎಲ್ಲರೂ ಪ್ರೀತಿ ಮಾಡ್ತಾರೆ. ಸೊ ಲೈಕ್ ಪ್ರತಿ ಮನೇಲಿ ಈ ತರ ಒಬ್ಬ ಮಗ, ಈ ತರ ಒಬ್ಬ ಅಣ್ಣ, ಈ ತರ ಒಬ್ಬ ತಮ್ಮ, ಈ ತರ ಒಬ್ಬ ನನ್ನ ಮಗ ಇರಬಾರ್ದಾಗಿತ್ತ ಅನ್ನೋ ಒಂದು ಆ ತರ ಪ್ರೀತಿ ಮಾಡೋಂಥ ಪಾತ್ರ ಅದು ಕಾಳಿದಾಸ. ಬಟ್ ಅಷ್ಟು ಇನ್ನೋಸೆನ್ಸ್ ಕ್ಯಾರೆಕ್ಟರ್, ಅದಕ್ಕೆ ಅವನೇ ಮಾಡಿದ್ರೆ ಚಂದ ಅಂದ್ಬಿಟ್ಟು ಸೊ ಅವನ ಕೈಲೇ ಮಾಡಿಸ್ತಾ ಇದ್ದೆ ನಾನು. ಅಂಡ್ ಮಚ್ಚಲಕ್ಷ್ಮಿ ಬಂದ್ಬಿಟ್ಟು ನಿಮ್ಗೆ ಏಕಲವ್ಯ ಸಿನಿಮಾದಲ್ಲಿ ಮಾಡಿದಾಗ ತುಂಬ ಲವ್ ಸ್ಟೋರಿ, ತುಂಬ ಸಾಫ್ಟ್ ಕ್ಯಾರೆಕ್ಟರ್. ಸೊ ಇವಳು ಮಾಡಿಸಿದ್ರೆ ಹೆಂಗಿರುತ್ತೆ ಅಂದ್ಬಿಟ್ಟು ಇವಳನ್ನ ಟ್ರೈನ್ ಮಾಡಿದ್ವಿ ನಾವು. ಸೊ ಬಂದು ಒಂದು ಡೈಲಾಗ್ ಎಲ್ಲ ಕೊಟ್ಟು ಅವಳಿಗೆಲ್ಲ ರೆಡಿ ಮಾಡಿಸಿ ಕಾಸ್ಟ್ಯೂಮ್ ಹಾಕಿ ಅವಳಿಗೆ ಎಲ್ಲಾನು ಎರಡೆರಡು ಜಡೆ ಹಾಕಿ. ಸೊ ನೀನು ನೋಡಿದ್ಯಾ ಮಂಜುಳವ್ರನ್ನ, ನೀನು ನೋಡಿದ್ಯಾ ಮಾಲಾಶ್ರೀ ಅವ್ರನ್ನ, ನೀನು ನೋಡಿದ್ಯಾ ರಕ್ಷಿತ್ ಅವ್ರನ್ನ, ನೀನು ನೋಡಿದ್ಯಾ, ಇವೆಲ್ಲ ಹೇಳಿ ಅವಳಿಗೆ ಹೆಂಗ್ ಬರ್ತೀವಿ ಅವ್ರನ್ನೆಲ್ಲ ಸೇರಿಸ್ಕೊಂಡು ಬಾ ನೋಡೋಣ ಅಂತ ಅಂದ್ಬಿಟ್ಟು ಸೊ ಆ ರೇಂಜ್ಗೆ ಅವಳ ತಂದ್ವಿ. ರೇಷ್ಮಾ, ನಿಮಗೆ ಡೈರೆಕ್ಟರ್ ಜೊತೆ ಮೊದಲ ಎಕ್ಸ್ಪೀರಿಯನ್ಸ್ ಅಲ್ಲ, ಈ ಹಿಂದೆ ಏಕಲವ್ಯ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರಿ. ಸೆಕೆಂಡ್ ಟೈಮ್ ಇವರ ಒಂದು ಡೈರೆಕ್ಷನ್ ಅಲ್ಲೇ ನೀ ಹೀರೋಯಿನ್ ಆಗ್ತೀನಿ ಅಂದಾಗ ಈಸಿಯಾಗಿ ಒಪ್ಕೊಳಕ್ ಆಯ್ತಾ ಅಥವಾ ಯೋಚನೆ ಮಾಡಿದ್ರಾ? ಪ್ರಶ್ನೆನೇ ಇಲ್ಲ ಯೋಚನೆ ಮಾಡೋದು. ಯಾಕಂದ್ರೆ ನಾನು ಮೊದಲನೇ ಏಕಲವ್ಯ ಟೈಮಲ್ಲೇ ಹೇಳಿದ್ದೆ, ತುಂಬ ಆರ್ಟಿಸ್ಟ್ ಕಾಯ್ತಿರ್ತಾರೆ ಸರ್ ಜೊತೆ ಕೆಲಸ ಮಾಡೋಕ್ಕೆ ಅಂತ. ನನಗೆ ಏಕಲವ್ಯ ಆದಮೇಲೆ ಇನ್ನೊಂದು ಆಪರ್ಚುನಿಟಿ ಬರ್ತಿದೆ ಅಂದರೆ ಅದೇ ನಂಗೆ ವಿನ್ ಸಿಚುವೇಶನ್ನು. ಈ ಪಾತ್ರ ಹೇಳಿದಾಗ ಸಿಕ್ಕಾಪಟ್ಟೆ ಭಯ ಆಯಿತು. ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ ಸ್ಟಾರ್ಟಿಂಗಲ್ಲಿ. ಬಟ್ ನಂಗೆ ಒಂದೇ ಕಾನ್ಫಿಡೆನ್ಸ್ ಏನಿತ್ತು ಅಂದರೆ ಸರ್ ಇದ್ದಾರೆ, ಸರ್ ಎಲ್ಲ ಹೇಳ್ಕೊಡ್ತಾರೆ. ಯಾಕಂದರೆ ಪ್ರತಿಯೊಂದು ಸೀನ್ ನೀವೇನು ನೋಡ್ತೀರಾ ಇಟ್ಸ್ ಆಲ್ ಹಿಮ್, ಅವ್ರನ್ನ ನಾವು ಕಾಪಿ ಮಾಡಿದಷ್ಟೇ. ಈಗ ಅವ್ರ ಜೊತೆ ಎಕ್ಸ್ಪೀರಿಯನ್ಸ್ ಇತ್ತು ಸಿನಿಮಾ ಮಾಡಿ, ಧ್ರುವ ಸರ್ ಜೊತೆಗೆ ಎಕ್ಸ್ಪೀರಿಯನ್ಸ್ ಇಲ್ಲ ನಿಮಗೆ, ಫಾರ್ ದ ಫಸ್ಟ್ ಟೈಮ್ ಮಾಡ್ತಿದ್ದೀರಾ. ಫಸ್ಟ್ ಟೈಮ್ ಫೇಸ್ ಟು ಫೇಸ್ ಬಂದಾಗ ಹೆಂಗಿತ್ತ? ಏನ್ ಮೇಡಮ್, ನಾನೇನು ಗಾಡ್ಜಿಲ್ಲ ನಾಟ್ ಡೈನೋಸಾರಸ್ ಫೇಸ್ ಟು ಫೇಸ್ ಬಂದಾಗ ಹಿಂಗಿತ್ತು ಸರ್. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್, ಒಂದು ಭಯನೋ ಖುಷಿನೋ ಏನೋ ಇರುತ್ತೆ. ಇಲ್ಲ, ಖಂಡಿತ ಖುಷಿ ಇತ್ತು. ಹಿ ಈಸ್ ಅ ವೆರಿ ಫೈನ್ ಆ್ಯಕ್ಟರ್. ಸೊ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ಇಟ್ ವಾಸ್ ಮೈ ಪ್ಲೆಷರ್. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅದೇ ಹೆಸಿಟೆಂಟ್ ಆಗಿದ್ದೆ, ಹೇಗೋಗಿ ಮಾತಾಡ್ಸ್ಲಿ, ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಮೇನ್ಲಿ. ಬಟ್ ಹಿ ಈಸ್ ವೆರಿ ವೆರಿ ಸಪೋರ್ಟಿವ್. ಆ ಕಂಫರ್ಟ್, ಹೆಲ್ದಿ ಕಮ್ಯುನಿಕೇಷನ್ ಇತ್ತು, ಆ ಕಂಫರ್ಟ್ ಝೋನ್ ಇತ್ತು. ಸೊ ಇಟ್ ವಾಸ್ ವೆರಿ ಈಸಿ ಟು ಆ್ಯಕ್ಟ್ ವಿತ್ ಸರ್. ಆ್ಯಂಡ್ ಹಾಗಿದ್ರೇ ನಮ್ಮ ಪರ್ಫಾರ್ಮೆನ್ಸು ಚೆನ್ನಾಗಿ ಬರೋದು. ಸೊ ಇಟ್ ವಾಸ್ ವೆರಿ ನೈಸ್. ಈ ಸಿನಿಮಾದ ಒಂದು ಲಾಸ್ಟ್ ಏನು ಟ್ರೈಲರ್ ಅಲ್ಲಿ ಬರುವಂತ ಸೀನ್ ಏನಿದೆ, ಜಂಪ್ ಮಾಡೋದು, ತುಂಬಾ ಫೀವರ್ ಇಟ್ಕೊಂಡ ಸಂದರ್ಭದಲ್ಲಿ ಶೂಟ್ ಮಾಡಿದ್ದೀರಾ ಅನ್ನುವಂತ ಒಂದು ನ್ಯೂಸ್ ಇತ್ತು. ನ್ಯೂಸ್ ಅಲ್ಲ ಸತ್ಯ. ದಿಸ್ ಇಸ್ ಸತ್ಯ, ನಾಟ್ ಲೈಕ್ ಎ ನ್ಯೂಸ್. ಡಿಸೆಂಬರ್ ಕೋಲ್ಡ್, ನಿಮ್ಗೆಲ್ಲ ಪೀಕ್ ಕೋಲ್ಡ್. ರಾತ್ರಿ ನೈಟ್ ಟೈಮು ನಾವು ಮಾಡ್ತೀವಿ ಶೂಟು. ಅದನ್ನ ನಾವು ಮಾಮೂಲಿ ರೆಗ್ಯುಲರ್ ಆಗಿ ಅಷ್ಟು ಲೈಟ್ ಹಾಕೊಂಡು ನಿಂತ್ಕೊಂಡಾಗ, ಮಾಮೂಲಿ ಸ್ವೆಟರ್ ಹಾಕೊಂಡು ನಿಂತ್ಕೊಂಡ್ರು ಚಳಿ ಆಗೋದು ನಮ್ಗಳಿಗೆ, ಅಷ್ಟು ಇತ್ತು. ಅಂತಲ್ಲಿ ರೈನ್ ಎಫೆಕ್ಟ್ ಅಂತಲ್ಲಿ ರೈನಲ್ಲಿ ಬೇಡ ಪಜಿತಿ. ಆಮೇಲೆ ತಿರ್ಗಿ ರೋಪು, ರೈನ್ ಓಕೆ, ನೀವು ಕೆಳಗಡೆ ನಿಂತ್ಕೊಂಡು ರೈನು ಚಳಿ ಕಟ್ ಅಂತ ತಕ್ಷಣ ನೋಡ್ಬೋದು. ರೋಪ್ ಹಾಕೊಂಡು ನಿಂತ್ಕೊಂಡು ಎಗರದು, ರೋಪ್ ಎಳಿಯೋದು, ಈ ಬಾಡಿ ಏನಾಗ್ಬಿಡ್ತಾವೆ ನಿಮಗೆ, ಫ್ರೀಸ್ ಆಗ್ಬಿಡ್ತಾವೆಲ್ಲ, ಚಾನ್ಸೇ ಇಲ್ಲ, ನೆವರ್. ಅಂತಲ್ಲಿ ಮಾಡ್ದ ಅವನು. ಹುಷಾರಿರ್ಲಿಲ್ಲ, ಜ್ವರ ಆ ಟೈಮಲ್ಲಿ. ಆಮೇಲೆ ಹೇಳ್ಕೊಂಡಿಲ್ಲ ಅವ್ನು, ನನಗೆ ಜ್ವರ ಅಂದ್ಬಿಟ್ಟು ಹೇಳ್ಕೊಂಡಿಲ್ಲ ಅವನು. ಹುಷಾರಿಲ್ಲ ಅಂದ್ರೆ ಬೈಯಲ್ಲ, ಇಮ್ಮಿಡಿಯೇಟ್ ಆಗಿ ಕಟ್ ಮಾಡ್ಬಿಟ್ಟು ಪ್ಯಾಕಪ್ ಮಾಡಿಸ್ಬಿಡ್ತಾರೆ. ಹಂಗಾಗಬಾರ್ದು ಅಂತ ಹೇಳಿಲ್ಲ. ಹೆಂಗೆ ಸರ್ ಅದನ್ನ ನೀವು ಒಂದು ಸಿನಿಮಾ ತಂಡಕ್ಕೆ ಅದರಿಂದ ತೊಂದರೆ ಆಗ್ಬಾರ್ದನ್ನೋ ಯೋಚನೆ ಇಟ್ಕೊಂಡು? ಆ ತರ ಎಲ್ಲ ಹೀರೋ ನಾನಲ್ಲ ಮೇಡಮ್. ಯಾವತ್ತಿದ್ರು ಮಳೆಲಿ ನೆನೆಸ್ತಾರೆ, ಇವತ್ತಾದ್ರೂ ಮುಗಿಸ್ಕೊಂಡ್ಬಿಡ ಅಂತ ಮಾಡಿರೋದು. ನಾನು ತುಂಬಾ ಒಳ್ಳೆಲ್ಲ ನೋಡ್ಬೇಕ್ರಿ. ಇವತ್ತಲ್ಲ ನಾಳೆ, ನಾಳೆ ಅಲ್ಲ ನಾಡಿದ್ದು ನಾನೇ ಬಂದಿದೆ ಮಳೆಲಿ ನೆನಿಬೇಕು, ಹೆಂಗಿದ್ರು ಬಂದಿದ್ದೀನಿ, ಮುಗಿಸ್ಕೊಂಡ್ಬಿಡಾರ ಬಿಡುಗರು ಅಂತ. ಏನ್ ಜಾಬ್ ರಿಕ್ವೈರ್ಮೆಂಟ್ ಅಲ್ವಾ, ವಿ ಆರ್ ಬೀನ್ ಪೇಡ್. ಜನಗಳು ಆಶೀರ್ವಾದ ಮಾಡಿದ್ದಾರೆ. ಸುಮ್ನೆ ಸಿಲಿ ರೀಸನ್ಸ್, ಜ್ವರ ಇಲ್ಲ, ಕೆಮ್ಮು ಬಂದ್ಬಿಡ್ತು, ನೆಗಡಿ ಬಂತು, ಈ ತರ ರೀಸನ್ಸ್ ಕೊಟ್ಟುನೇ 3 ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಸೊ ಈ ತರ ರೀಸನ್ಸ್ ಕೊಡಬಾರ್ದು ಅಂದ್ಬಿಟ್ಟು ವಿ ಸ್ಟಾರ್ಟ್ ಡೂಯಿಂಗ್. ಸರ್, ಕೇಡಿ ಅನ್ನುವಂಥದ್ದು ಒಂದು 70s 80s ಅಲ್ಲಿ ನಡೆಯೋ ಕಥೆ ಆಗಿರೋದು. ಆ ಟೈಮಿನ ಈ ಡಾನ್ಗಳನ್ನ ತಲೆಯಲ್ಲಿ ಇಟ್ಕೊಂಡು ಸಿನಿಮಾ ರಚನೆ ಮಾಡಿದ್ದೀರಾ ಅಥವಾ ಡೈರೆಕ್ಷನ್ ಮಾಡಿದ್ದೀರಾ, ಹೇಗೆ ಸರ್? ನಿಮಗೆ 70s 75 80 ಅಂಡರಲ್ಲಿ ನಡೆಯೋ ಕಥೆ ಆಗಿರೋದ್ರಿಂದ ನಿಮ್ಗೆ ಅವಾಗ ಯಾರ್ಯಾರು ಏನೇನು ಪಾತ್ರಗಳು ಹೆಂಗಿದ್ದೋ, ಯಾವ ಥರ ಇದ್ದೋ, ಅದನ್ನು ನಾವು ವೈಭೀಕರಣ ಮಾಡಿದ್ವಿ ಚೆನ್ನಾಗಿ. ಸೊ ಪಾತ್ರಗಳನ್ನ ಯಾವ ರೀತಿ ತೋರಿಸ್ಬೋದು, ಕಮರ್ಷಿಯಲ್ ಆಗಿ ಯಾವ ರೀತಿ ತೋರಿಸ್ಬೋದು. ಸೊ ಡಿಫ್ರೆಂಟ್ ಆಯಾಮದಲ್ಲಿ ಪಾತ್ರಗಳನ್ನ ಹೇಳಿದ್ದೀವಿ. ಈಗ ಸಂಜಯ್ ದತ್ ಅವ್ರಿಗೆ ಡಾಕ್ ದೇವ. ಸೊ ದಿಸ್ ಅ ಡಿಫ್ರೆಂಟ್ ನೇಮ್ ಆ್ಯಂಡ್ ಡಿಫ್ರೆಂಟ್ ಸ್ಟೈಲು. ಜಾಸ್ತಿ ಮಾತಾಡಲ್ಲ ಅವಯ್ಯ, ಜಾಸ್ತಿ ಇದ್ರ ಕ್ಯಾರೆಕ್ಟರ್. ಸೊ ಈ ಥರದ ಪಾತ್ರಗಳವೆಲ್ಲ. ಡಾಕ್ ಅಂದ್ರೆ ಗೊತ್ತಾ ಮೇಡಮ್? ಏನೋ ಡಾಕ್ ಅಂದ್ರೆ ಬೇಸಿಕಲಿ ಅದು ಇದು ಕುಸ್ತಿಲಿ ಅದು ಒಂದು ಪಟ್ಟು ಹೆಸರು.
ಹಿಂದೆ ಕಾಲು ಹಿಂದೆ ತಬ್ಬಿ ಸೊಂಟ ತಬ್ಕೊಂಡು ಲೆಗ್ನ ಒಳಗಡೆ ಇಟ್ಟು ಸೊ ದಬಾಕ್ತಾರೆ ಅವ್ರು. ಈ ಬಾಡಿ ಇದೆಯಲ್ಲ ಆ ಬೆನ್ನು ಹೋಗಿ ನೆಲಕ್ಕೆ ಹೋಗಿ ಟಚ್ ಆಗಬೇಕು ಅವನು, ಅದನ್ನು ಡಾಕ್ ಅಂತೀವಿ. ಸೊ ಈ ಥರ ಒಂದು ರಿಯಲ್ ಕ್ಯಾರೆಕ್ಟರ್ನ ಇಟ್ಕೊಂಡು ಆಮೇಲೆ ಧರ್ಮಣ್ಣ, ರಮೇಶ್ ಸಾರು, ರವಿ ಸರ್ ಬಗ್ಗೆ ಏನು ಕೇಳಂಗೆ ಇಲ್ಲ, ಈಸ್ ಎ ಸ್ಟೈಲ್ ಶೋಮ್ಯಾನ್. ಸೊ ಅವ್ರನ್ನ ಮಾತಾಡಂಗಿಲ್ಲ. ಸೊ ಒಂದೊಂದು ಡಿಫ್ರೆಂಟ್ ಕ್ಯಾರೆಕ್ಟರ್. ಸಾಂಗ್ಗೆ ಒಂದು ಅಣ್ತಮ್ಮ ಅಂತ ಈ ತರ ಇರೋದ್ರಿಂದ ಕೇಳ್ತಾ ಇದ್ದೀನಿ. ಸೊ ರಮೇಶ್ ಸರ್ ಮತ್ತೆ ನಿಮ್ಮ ನಡುವಿನ ಆ ಬಾಂಡಿಂಗ್ಗೆ ಆ ಸಂಬಂಧಪಟ್ಟಂಗೆ ಆ ಸಾಂಗ್ ಬರುತ್ತಾ? ಜೋಡೆತ್ತು ಸಾಂಗು ನಾನು ಯೂಶಲಿ ನನ್ನ ಟೈಮ್ ತೊಗೊಳಲ್ಲ. ಯಾವ್ದಾನ ಡಾನ್ಸೇ ಆಗಲಿ ಯಾವುದನ್ನ ಸಾಂಗ್ ಫೈಟ್ ಆದರೆ ಯೂಶಲಿ ಐ ಡೋಂಟ್ ಟೇಕ್ ಟೈಮ್. ಇಮಿಡಿಯೇಟಾಗಿ ಕಲಿತು ಇಮಿಡಿಯೇಟ್ ಪ್ರಾಕ್ಟೀಸ್ ಮಾಡಿ. ಬಟ್ ಈ ಜೋಡೆತ್ತು ಸಾಂಗು ಶೂಟ್ ಮಾಡಬೇಕಾದ್ರೇ ಒಂದು ಸ್ವಲ್ಪ ಒಂದು ಝೋನಲ್ಲಿದ್ದೆ. ಎಸ್ಪೆಷಲಿ ಆ ಸೆಕೆಂಡ್ ಚರಣ ಬರುತ್ತಲ್ಲ, ಐ ಕುಂಟ್ ಶೂಟ್. ನಾನು ಸ್ವಲ್ಪ ಪಾಸ್ ತೊಗೊಂಡೆ. ಡೈರೆಕ್ಟ್ರೇ ಬಂದರು, ಏನೋ ಮಗ ಬೇಜಾರಾಗ್ತಾಯಿದ್ದೆ ತಾನೆ, ಸ್ವಲ್ಪ ಟೈಮ್ ತೊಗೋಚಿನ ಅಂದ್ಬಿಟ್ಟು ಹೋದ್ರು. ಅದರಲ್ಲೂ ಆ ಲೈನ್ ಬೇರೆ ಇದೆಲ್ಲ, ನಿಮ್ಮಂಥವ್ರು ಭೂಮಿ ಮೇಲೆ ಇನ್ನೂ ಇರಬೇಕು ಅಂತ. ಅದು ಅಣ್ಣ ತಮ್ಮದಿರ ಸಾಂಗು, ಅದು ತುಂಬ ಟಫ್ ಆಗಿತ್ತು. ಇಡೀ ಎಂಟೈರ್ ಸಿನಿಮಾಲಿ ಆ ಸೀಕ್ವೆನ್ಸೇ ನನಗೆ ಎಂಜಾಯ್ ಮಾಡಿದೆ, ಟಫ್ ಆಗಿ ಮಾಡಿದ್ದಿತ್ತು, ಝೋನ್ ಔಟ್ ಆಗಿ ತಿರ್ಗಾ ಕ್ಯಾರೆಕ್ಟರ್ ಬಂದ್ ಮಾಡಿದ್ದಿದ್ದು ಆ ಸಾಂಗ್ ಬಿಟ್ಟು. ಈ ಸಿನಿಮಾ ಬಂದ್ಬಿಟ್ಟು ವಿಜುವಲ್ ಆಗಲಿ, ಮ್ಯೂಸಿಕ್ ಆಗಲಿ, ಟೋಟಲ್ ಸಿನಿಮಾ ಕಥೆ ಆಗಲಿ, ಪಾತ್ರಗಳಾಗಲಿ ಒಂಥರ ಟ್ರೈಲರ್ ಇದ್ದಂಗೆ ಇದು ಸಿನಿಮಾ. ನೀವೇನು ಈಗ ಟ್ರೈಲರ್ ಬಂದಿದೆಯಲ್ಲ, ಇದು ಬಿಗ್ ಟ್ರೈಲರ್, ವಿಜುವಲ್ ಟ್ರೀಟ್ ಅಂತ ಹೇಳುತ್ತೆ. ಓಕೆ, ಸೊ ದಟ್ ಕೈಂಡ್ ಆಫ್ ಸ್ಟೈಲ್ ಸಿನಿಮಾ. ಪ್ರತಿ ಪಾತ್ರಕ್ಕೂ ಒಂದು ಜಸ್ಟಿಫಿಕೇಶನ್ ಇರ್ತದೆ, ಪ್ರತಿ ಪಾತ್ರನೂ ಸ್ಟಾರ್ಟ್ ಆಗ್ತವೆ, ಪ್ರತಿ ಪಾತ್ರನೂ ಅದು ಎಂಡ್ ಆಗಲ್ಲ. ವಾಟ್ ನೆಕ್ಸ್ಟ್ ಅಂತ ಪ್ರತಿ ಆಡಿಯನ್ಸ್ನು ಅದ್ರ ಬಗ್ಗೆ ಕುತೂಹಲ ಇರ್ತದೆ ನನಗೆ. ಈ ಉದ್ದ ಜಡೆ ಹೆಂಗ್ ಮೇಂಟೈನ್ ಮಾಡಿದ್ರಿ ಸಿನಿಮಾ? ತುಂಬ ವೇಟ್ ಇತ್ತು, ಬಟ್ ಪಾತ್ರಕ್ಕೆ ಅದು ತುಂಬ ಮುಖ್ಯವಾದ ಎಲಿಮೆಂಟ್ ಅಂತ ಹೇಳ್ಬೋದು. ಅಣ್ಣ ಹುಡುಗಿರೆಲ್ಲ ಮಾತಾಡ್ಬೋದು, ಜನ ಎಷ್ಟೊತ್ತು ಹಾಕೊಂಡ್ರೆ, ಸೀರೆ ಎಷ್ಟೊತ್ತು ಹಾಕೊಂಡ್ರೆ. ನಾವು ನೆಕ್ಸ್ಟ್ ಏನ್ ಮಾಡೋದು ಗೊತ್ತಾ, ಈ ನಮ್ಮ ಹೆಣ್ಮಕ್ಳು ಆಂಕರ್ಗಳು ಇರ್ತಾರಲ್ಲ, ಅವ್ರ್ಯಾರು ಬಂದ್ರೆ ನಮ್ಗೆ ಬೆಲೆ ಇರುದಿಲ್ಲ ಅಂದ್ಬಿಟ್ಟು ನಾವು ಎದ್ದುಂಟು ಬಿಡೋಣ. ಹೆಣ್ಮಕ್ಳು ಮಾತಾಡ್ತೀವಿ, ನಮ್ಗೆ ಆಗ್ಬೇಕು. ನಿಮ್ ಬದಲು ರಕ್ಷಿತಾ ಮೇಡಮ್ ಎರಡು ಅವರ್ ಇಲ್ಲ 3 ಅವರ್ ಬೇಕು ಮೇಕಪ್ ಜಡೆ ಹಾಕಿ ಬರಕ್ಕೆ. ಬೇಕಿತ್ತು. ಐ ಹ್ಯಾಡ್ ಶಾರ್ಟ್ ಹೇರ್ ದಟ್ ಟೈಮ್. ಸೊ ಆ ಲುಕ್ನ ಕ್ರಿಯೇಟ್ ಮಾಡೋಕ್ಕೆ ಅಷ್ಟು ಟೈಮ್ ಆಗುತ್ತೆ. ಯಾಕಂದರೆ ಪ್ರತಿಯೊಂದು ಡೀಟೇಲಿಂಗ್ ಅಲ್ಲೂ ಫೋಕಸ್ ಮಾಡಿದ್ದೀವಿ ನಾವು. ಅವಳು ಜಡೆಗೆ ರಿಬನ್ ಕಟ್ಟೋದು ಎಂಡಲ್ಲಿ, ಮತ್ತು ಕೈಯಲ್ಲಿ ಒಂದು ಬ್ಯಾಂಡ್, ನಾವು ಜುಟ್ಟು ಕಟ್ಕೋಬೇಕಾದ್ರೆ ದೊಡ್ಡ ಬ್ಯಾಂಡ್ ಬರ್ತಿತ್ತು ಅವಾಗ. ಸೊ ಆ ಬ್ಯಾಂಡ್ ಕೈಯಲ್ಲಿ ಇಟ್ಕೊಳ್ಳೋದು, ಮತ್ತು ಕೈ ತುಂಬ ಬಳೆ. ಸೊ ಆ ಥರ ಸ್ಮಾಲ್ ಡೀಟೇಲಿಂಗ್ಗೆ ಕಂಪ್ಲೀಟ್ಸ್ ಮಚ್ ಲಕ್ಷ್ಮಿ. ಆ ಟ್ರೈಲರ್ ಸರ್ ಈ ಕಡೆ ನೋಡಿ, ಚೆನ್ನಾಗಿ ಮಾತಾಡ್ತಾರೆ ಗುರು. ಧ್ರುವ ಸರ್ ಈ ಕಡೆ. ಬೆಳೆದ್ಲು ಮೈನೆ ಅವಳು, ಬೆಳೆದ್ಲು. ನಿನಗ್ ಬರ್ದಿದ್ದ ಮಂಜು, ಬೆಳೆದ ನೋಡು ಅಂತೆಲ್ಲ, ಬೆಳೆದ್ಲು ನೋಡು. ಸರ್ ನಿಮ್ಗೆ ಈ ಲಾಂಗು ಮಚ್ಚು ಇಡ್ಸೋದು ಹೊಸ್ತಲ್ಲ, ಬಟ್ ಇವ್ರ ಕೈಯಲ್ಲಿ ಲಾಂಗ್ ಹಿಡ್ಸೋದು ಈಸಿ ಆಗಿತ್ತ? ನಾನು ಒಂದ್ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ, ಏನಂದ್ರೆ ಡಿಫ್ರೆಂಟ್ ವೇವ್ ಇದು. ಈಗ ದರ್ಶನ್ ಅವರು ತಗೊಳ್ಳಿ, ಕರಿಯ ಸಿನಿಮಾ ಒಳಗೆ ಇದು ಡಿಫ್ರೆಂಟ್ ವೇವ್, ಲಾಂಗ್ ಮಚ್ಚಿಡಿಯೋ ಸ್ಟೈಲ್ ಬೇರೆ ದರ್ಶನ್ ಅವರು. ಆಮೇಲೆ ಅಣ್ಣನ್ ತಗೊಳ್ಳಿ, ಶಿವಣ್ಣದು ಒಂದು ಡಿಫ್ರೆಂಟ್ ಸ್ಟೈಲು. ಓಕೆ, ಸೊ ಆ ಪರ್ಸ್ನಾಲಿಟಿಗೆ, ಆ ಸ್ಟೈಲ್ಗೆ ಸೊ ನೆವರ್ ಚಾನ್ಸೇ ಇಲ್ಲ ಬೇರೆ ಮಚ್ಚಿಡಿಯೋದು. ಈಗ ಧ್ರುವ ಒಂದು ಮಚ್ಚಿಡಿಯ ಪ್ರಾಕ್ಟೀಸ್ನ ಎಷ್ಟು ಮಾಡಿರ್ಬೋದು? ಚಾನ್ಸೇ ಇಲ್ಲ, ತಿಂಕೆ ಮಾಡೋಕ್ಕಾಗಲ್ಲ ನಿಮ್ಗಳು ಅಷ್ಟು ಸರಿ. ಅಂದರೆ ಅವನಿಗೊಂದು ಕುತೂಹಲ ಏನು ಗೊತ್ತಾ, ಫಸ್ಟ್ ಟೈಮ್ ಇವತ್ತು ನಾನು ಇದನ್ನ ನೋಡ್ತಿದ್ದೆ, ಅದು ಟೀಸರ್ದು ಒಂದು ಕೆಲವೆಲ್ಲ ಟ್ರೋಲ್ ಮಾಡ್ತಾರೆ ಹುಡುಗರು. ಅಪ್ಪು ಅವ್ರನ್ನೂ ಧ್ರುವನು ಹಾಕ್ಬಿಟ್ಟು, ಅಪ್ಪು ಅವ್ರದ್ದೊಂದು ಸೊ ಇದ್ರದ್ದು ರಾಜ್ ಸಿನಿಮಾದು ಇದನ್ನ ಹಾಕಿ ಅವ್ರದ್ದು ಹಾಕಿ, ಸೊ ಅವ್ರನ್ನ ನೆನೆಸಿದ್ದಾರೆ ಧ್ರುವ ಅವರು. ಅಪ್ಪು ಸರ್ನ ನೆನಪು ಮಾಡ್ಕೊತಿದ್ದಾರೆ ಅನ್ನೋದು ನನಗೆ ನಿಜವಾಗ್ಲೂ ಹೆಮ್ಮೆ ಅನಿಸ್ತು, ಖುಷಿ ಅನ್ನಿಸ್ತು. ಪಾಪ ಟ್ರೈಲರ್ ಇದರಲ್ಲೆಲ್ಲ ಮಾಡ್ತಿರೋದ್ರಿಂದ. ಸೊ ಧ್ರುವಂದು ಒಂದು ಸ್ಟೈಲ್, ಡಿಫ್ರೆಂಟ್ ಸ್ಟೈಲ್. ಅವರು ಧ್ರುವ ಮಚ್ಚಿಡಿಯ ಸ್ಟೈಲ್ನ ಒಂದು 10 ಸರಿ 15 ಸರಿ ತೋರಿಸಿ ನನಗೆ ಡೈಲಿ. ಫಸ್ಟ್ ಸ್ಟಾರ್ಟ್ ಮಾಡೋಕೆ ಮುಂಚೆನೆ ಅದು ಸರಿ ಅಣ್ಣ ಹಿಂಗಾಗತ್ತೆ, ಅದು ಹಿಂಗಾಗತ್ತೆ, ಮಗನೇ ನ್ಯಾಚುರಲಾಗಿ ಹಿಡಿಯೋ ನೋಡೋ, ಹಿಂಗೆ ಹಿಡಿತಾರೆ, ನ್ಯಾಚುರಲಾಗಿ ಹಿಡಿಯೋ. ಅವನದೇ ಒಂದು ಸ್ಟೈಲ್ ಮಚ್ಚಿಡ್ದ. ನೀವು ನೋಡಿರ್ತೀರಿ, ಒಪ್ಪನಿಗೆ ಕಾಲಲ್ಲಿ ಸುಮ್ಮನೆ ಮಚ್ಚಿನ ಕೆಳಗಡೆ ಎಳ್ಕೊಂಡು ಕಾಲು ಹಾಕ್ತಾನೆ. ಕಿತ್ತೋಗಿರೋ ಚಪ್ಪಲಿ, ಯಾರು ಅಬ್ಸರ್ವ್ ಮಾಡಿರಲ್ಲ, ಕಿತ್ತೋಗಿದೆ ಚಪ್ಪಲಿ. ಒಂದು ಟ್ರೈಲರ್ನ ನೋಡ್ಬೇಕಾದ್ರೆ ಆ ರಕ್ತ ಮತ್ತೆ ವಿಜುವಲ್ಲು ಮತ್ತೆ ಇದನ್ನ ನೋಡ್ತಾರೆ, ಆ ಪಾತ್ರದ ಇಂಟೆನ್ಸಿಟಿ ಯಾರಿಗೂ ಗೊತ್ತಿಲ್ಲ. ಅದನ್ನೆಲ್ಲ ಅಬ್ಸರ್ವ್ ಮಾಡಿದಾಗ ಅನ್ಸುತ್ತೆ ಇದರಲ್ಲಿ ಏನೋ ವಿಷಯ ಇದೆ. ಸೊ ಆ ಥರ ಅವ್ನು ಮಚ್ಚು ಹಿಡಿಯೋ ಸ್ಟೈಲ್ ಇದೆಯಲ್ಲ, ಇಸ್ ತುಂಬ ಡಿಫ್ರೆಂಟ್. ಫಸ್ಟ್ ಟೈಮ್ ಮಚ್ಚಿಡ್ದಿರೋದು ಏನಾಗುತ್ತೆ ಲಾಸ್ಟ್ ಸಿನಿಮಾ ಮುಗಿದೋಗುತ್ತೆ. ಇಲ್ಲ ಮೇಡಮ್, ಅಂದರೆ ದೆರ್ ಇಸ್ ಅ ಹಿಸ್ಟ್ರಿ ಅಲ್ಲ, ದೆರ್ ಇಸ್ ಅ ಹಿಸ್ಟ್ರಿ. ಮಚ್ಚಿ ಹಿಡಿಯೋದು ಅನ್ನೋದು ಅದಕ್ಕೆ ಅಂತಾನೆ ಒಂದು ಫ್ಯಾನ್ ಬೇಸ್ ಇದೆ. ಇವಾಗ ಶಿವಣ್ಣನೇ ಆಗಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು, ದರ್ಶನ್ ಸರ್ ಆಗಿರ್ಬೋದು, ದುನಿಯಾ ವಿಜಯ್ ಸರ್ ಆಗಿರ್ಬೋದು, ಎಲ್ಲರೂ ಹಿಡ್ದಿದ್ದಾರಲ್ಲ. ಸೊ ಏನು ಯೂನಿಕ್, ನೀವು ಸಿನಿಮಾ ನೋಡಾದ್ಮೇಲೆ ಇದು ಮಾತಾಡಿದ್ರೆ ಚೆನ್ನಾಗಿದೆ. ನಾನು ಇನ್ನೊಂದ್ಸಲ ನಿಮ್ಮನ್ನ ಇಂಟರ್ವ್ಯೂ ಮಾಡ್ತೀನಿ. ಮಾಡಿ ಮೇಡಮ್. ಸುದೀಪ್ ಸರ್ ಏನಂದ್ರೆ ಸರ್ ನಿಮಗೆ
ಈ ಸಿನಿಮಾದಲ್ಲಿ ಅವ್ರು ಇರೋದ್ರಿಂದ ನಿಮ್ಮ ಈ ಒಂದು ಟ್ರೈಲರ್ ನೋಡ್ದಾಗಿರ್ಬೋದು, ಸಾಂಗ್ ಬಂದಾಗ ಸುದೀಪ್ ಸರ್ ಈಸ್ ಅ ಫ್ಯಾಂಟಾಸ್ಟಿಕ್ ಆ್ಯಂಡ್ ಈಸ್ ಅ ಸೀನಿಯರ್ ಆ್ಯಕ್ಟರ್ ಆ್ಯಂಡ್ ಆಲ್ಸೋ ಅಮೇಝಿಂಗ್ ಆ್ಯಕ್ಟರ್. ನಾವು ಪ್ರತಿ ಪ್ರೆಸ್ ಮೀಟ್ ಮಾಡಿದಾಗ್ಲೂ ಐ ರಿಯಲಿ ಐ ಸ್ಟಾಪ್ ಮೈ ಸೆಲ್ಫ್ ಬಿಕಾಸ್ ಚಿರು ಇದ್ದಿದ್ರೆ ಹಿಂಗೆ ಪ್ರೆಸೆಂಟ್ ಮಾಡ್ತಿದ್ನ ಯೋಚನೆ ಮಾಡಿದ್ರು. ಜೆನ್ಯೂನ್ ಆಗಿ ಏನು ನಡೆದಿದೆ ನಾನು ಹೇಳಬೇಕು, ಬಟ್ ಹೇಳಿದ್ರೆ ಪಾತ್ರ ಎಲ್ಲ ರಿವೀಲ್ ಆಗೋಗುತ್ತೆ. ಸೊ ರಿಲೀಸ್ ಆದಮೇಲೆ ಸರ್ ಬಗ್ಗೆ ಮಾತಾಡೋದಕ್ಕೆ ಚೆನ್ನಾಗಿರುತ್ತೆ. ಶಿವ ಶಿವ ಸಾಂಗ್ ಆಗಿರ್ಬೋದು ಅಥವಾ ಸೆಟ್ ಆಗಲ್ಲ, ಸೊ ಸೆಟ್ ಆಗೋದಲ್ಲಿ ಒಂದು ಸ್ಟೆಪ್ಪು ಇದೆ. ಸೊ ಈಸಿ ಅನ್ಸುತ್ತೆ ಸರ್ ಡ್ಯಾನ್ಸು? ಇಲ್ಲ ಮೇಡಮ್, ನಾನು ಡಾನ್ಸ್ ಐ ಡೋಂಟ್ ಎಂಜಾಯ್, ನಥಿಂಗ್ ಈಸ್ ಈಸಿ. ಫೈಟ್ಸ್ ಐ ಎಂಜಾಯ್, ಇಟ್ ಈಸ್ ಈಸಿ. ಡಾನ್ಸ್ ಅಲ್ಲಿದ್ರೆ ನೋಡಿ ಮೇಡಮ್, ನಿಮಗೆ ಕಷ್ಟ ಆಗಿತ್ತೆ ಸರ್ ತುಂಬಾ? ಒಂಚೂರು ನನ್ನ ಡಾನ್ಸ್ ಒಂದು ಸ್ವಲ್ಪ ಕಷ್ಟನೇ ಬಿಡೋದು. ಏನಾದರೂ ಹೇಳ್ಕೊಟ್ರೆ ಸುಮ್ಮನೆ ಹೇಳ್ತಾನೆ, ಮಾಡ್ತಾನೆ. ಅಲ್ಲ, ಏನಾದರೂ ಹೇಳ್ಕೊಟ್ರೆ ಹಂಗೆ ಮಾಡ್ತೀನಿ ಅಷ್ಟೇ ಮೇಡಮ್. ಐ ನೆವರ್ ಬಿನ್ ಟು ಡಾನ್ಸ್ ಕ್ಲಾಸಸ್. ಫಸ್ಟ್ ನೋಡ್ತಾನೆ, ಅಣ್ಣ ನೀನು ಸುಮ್ಮನಿರೋ ನೀನು ಅಂತಾನೆ ಫಸ್ಟ್. ಆಮೇಲೆ ಬರಲ್ಲ ನೀನು ಮಾಡ್ತಿ ಇದೆಲ್ಲ ಯಾವ ಲೆಕ್ಕ ನಮ್ಮ ಮಗನೇ ನಿನಗೆ ಹಿಂಗೆ ಅನ್ನೋದು ನಾನು ಹೇಳಿಲ್ವ ನಿಮ್ಗಾಗ್ಲೇ? ಸೇಮ್ ನನ್ನ ಜೊತೆ ಏನ್ ಇದು ನೋಡಿದ್ರೆ ನನ್ಕಿಂತ ಸೂಪರ್ ಆಗಿ ಮಾಡಿ. ಇಲ್ಲ ಮೇಡಮ್, ನೋಡಿ ಸರ್ ಎಷ್ಟು ಸುಳ್ಳು ಇಲ್ಲ ಹೇಳ್ತಿದ್ದೀರಾ ಸತ್ಯವಾಗ್ಲೂ ಅದು ಭಯದಿಂದ ಪ್ರಾಬಬ್ಲಿ ಇವ್ರು ಬಂದು ಹಿಂಗೆ ಕೂತ್ಕೊಂಡು ಮೇಡಮ್ ಹೆಂಗೆ ಫಾಲೋ ಅಪ್ ಮಾಡ್ತೀನಿ ಅಂದ್ರೆ ಕೋರಿಯೋಗ್ರಾಫರ್ನ ಪಕ್ಕದಲ್ಲೇ ಇಟ್ಕೊಂಡು ಓಡಾಡ್ತಾ ಇರ್ತೀನಿ ಮೇಡಮ್. ಎಲ್ಲಿ ಇಮಿಡಿಯೇಟ್ ಆಗಿ ಏನೋ ಚೇಂಜ್ ಹೇಳ್ಬಿಡ್ತಾರೆ ಅಂತ. ಒಂದು ಮೇಡಮ್ ಸತ್ಯವಾಗಿ ಒಂದೇ ಒಂದು ನಿಮಿಷ ಮೇಡಮ್ ಹಿಂಗೆ ಫೋಟೋ ಕೇಳ್ತಾ ಇದ್ದಾರೆ. ಮಾಸ್ಟರ್ ನೀವು ಇಲ್ಲೇ ಇರಿ ಮಾಸ್ಟರ್, ಬರ್ತೀನಿ ಮಾಸ್ಟರ್ ಅಂದ್ಬಿಟ್ಟು 3 ಜನ ಹತ್ರ ಫೋಟೋ ಇಸ್ಕೊಂಡು ಬರೋಷ್ಟು ಮಾಸ್ಟರ್ ಇಲ್ಲ. ಎಲ್ಲಿ ಮಾಸ್ಟ್ರು ಡೈರೆಕ್ಟರ್ ಮೀಟ್ ಮಾಡಿ ಡೈರೆಕ್ಟರ್ ಅಲ್ಲಿಗೆ ಹೋದ್ರೆ ಏನ ಆಯ್ತು ಮಗ, ಆ ಸ್ಟೆಪ್ ಚೆನ್ನಾಗಿರ್ಲಿಲ್ಲ ಬಡ್ಡಿ ಮಗ ಎಲ್ಲ ಚೇಂಜ್ ಮಾಡ್ಬಿಟ್ಟೆ. ಎಲ್ಲ ಚೇಂಜ್ ಮಾಡ್ಬಿಟ್ರ ಎಲ್ಲಿ ಮಾಡ್ರಿ ಅಂದ್ರು. ಅದು ಎಲ್ಲಿ ಏನೇನೋ ಮಾಡ್ತಾವ್ರೆ ಡಾನ್ಸು. ನಾನು ಅಣ್ಣ ನನ್ನ ಕೈಯಲ್ಲಿ ಆಯ್ಕಿಲ್ಲ, ನಾನು ಒಂಟೆ ನಾನು ಹುಷಾರ್ ತಪ್ಪದೆ ಮಗನೇ, ನಿನ್ನ ಮೇಲೆ ನನಗೆ ನಂಬಿಕೆ ಇದೆ ಬಾ, ನಂದು ಹಾಳಾಗಿ ಹೋಗ್ಲಿ ಬೇಡ ಮೇಲೆ ಅವ್ರದ್ದು ಏನಾಯ್ತು ಪರಿಸ್ಥಿತಿ ಅಂತ ಈಗ ನೋಡಿದ್ರೆ ಅವ್ರು ಪ್ರಾಕ್ಟೀಸು. ನಾನಣ್ಣ ಇದು 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 ನನ್ನ ಕೈಯಲ್ಲಿ ಆಯ್ಕಿಲ್ಲ, ನಾನು ಮಾಡಲ್ಲ. ಒಂದೊಂದ್ಸರಿ ಏನಾಗೋದು, ಇದ್ಯಾಕಣ ಚೇಂಜ್ ಮಾಡಿದ್ರಿ, ಚೆನ್ನಾಗಿತ್ತಲ್ಲ ಚೇಂಜ್, ಅದು ಸ್ಟೈಲ್ ಬರ್ತಾ ಇಲ್ಲ ಮಗನೇ, ಅದು ಕತೆಗೆ ಅಂಟ್ತಾ ಇಲ್ಲ. ಸ್ಟೆಪ್ ಎಲ್ಲಣ್ಣ ಕತೆ ಗಂಟತ್ತೆ, ಬೇಡ ಅಣ್ಣ ಬಿಟ್ಬಿಡೋಣ, ನನಗೆ ಇದು ಹೆಂಗೋ ಮಾಡ್ಕೋತೀನಿ ಬಿಟ್ಬಿಡೋಣ ಅಂದ್ರೆ ಮಗನೇ. ಸರಿ ಅವ್ಳು ಪ್ರಾಕ್ಟೀಸ್ ಮಾಡ್ತಾವಳೆ, ಅವ್ಳ ಕೈಲಾಗತ್ತೆ ಅಂದ್ರೆ ನಿನ್ ಕೈಲಾಗಲ್ಲ ಮಗನೇ. ಐ ಕ್ಯಾಮ್ರಾ ಇಡ, ಐ ನಮ್ಮ ಇದ ಮಾಡ್ತಾನೆ, ನಾನು ಮರ್ಯಾದೆ ಉಳಿಸ್ತೀನಿ ಮಾಡ ಮಗನೇ. ಮೇಡಮ್ ಪೂರ್ತಿ ಹಿಂಗೆ ಮಾಡಿಸಿದ್ದಾರೆ ನಿಮ್ಮ ಮೇಡಮ್, ಈಗ ನಂದಂದೆ ಕಾರ್ ಹತ್ತಿಸಿದ್ರು ಮೇಡಮ್. ನಾನು ಹಠ ಮಾಡಿದ್ದಕ್ಕೆ ಇಲ್ಲ ಡಬಲ್ ಡೆಕ್ಕರ್ ಬಸ್ ಹೇಳಿದ್ರು. ಸತ್ಯವಾಗ್ಲು ಮೇಡಮ್ ನಾವು ಊಟಕ್ಕೆ ಹೋಗ್ತಾ ಇರಲಿಲ್ಲ, ಇವ್ರಗಳ ಜೊತೆನೆ ಇರ್ತಿದ್ದೆ. ಎಲ್ಲಿ ಊಟಕ್ಕೆ ಕೊಟ್ಟು ಬಂದ್ರೆ ಇಮ್ಮಿಡಿಯೇಟ್ ಐಟಮ್ಸ್ ಚೇಂಜು, ಕೋರಿಯೋಗ್ರಾಫ್ ಚೇಂಜು. ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಹೇಳ್ಬಿಡ್ತೀನಿ ಒಂದ್ಸರಿ, ಏನೋ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಹಾ ಸರ್ ನಾಳೆ ಎಲ್ಲ ಚೇಂಜ್ ಮಾಡಿಸ್ಬಿಡ್ತೀವಿ, ಸ್ಟೈಲ್ ಇಲ್ಲ ಅಂಟ್ತಾ ಇಲ್ಲ ಕತೆಗೆ ಕೊಟ್ಬಿಡ್ತೀವಿ, ಅಂಟ್ತಾ ಇಲ್ವಾ ಕತೆಗೆ. ನೀವು ಬೇರೆ ಯಾವ ಡೈರೆಕ್ಟರ್ ಜೊತೆ ಹೆಂಗ್ ವರ್ಕ್ ಮಾಡಿದೀರೋ ಗೊತ್ತಿಲ್ಲ, ಪ್ರೇಮ್ ಸರ್ ಜೊತೆ ತುಂಬಾ ಎಂಜಾಯ್ ಮಾಡಿದೀರಾ ಅನ್ಸುತ್ತೆ ನನಗೆ ಸಿನಿಮಾದುದ್ದಕ್ಕೂ. ಇಲ್ಲ ಬೇರೆ ಯಾವ ಡೈರೆಕ್ಟರ್ ಜೊತೆ ಹೆಂಗ್ ವರ್ಕ್ ಮಾಡಿದೀರೋ ಗೊತ್ತಿಲ್ಲ, ಪ್ರೇಮ್ ಸರ್ ಜೊತೆ ತುಂಬಾ ಎಂಜಾಯ್ ಮಾಡಿದೀರಾ ಅನ್ಸುತ್ತೆ ನನಗೆ ಸಿನಿಮಾದುದ್ದಕ್ಕೂ. ಇಲ್ಲ ಎಂಜಾಯ್ ಮಾಡಿಲ್ಲ, ಇದು ಎಂಜಾಯ್ ಮಾಡ್ತಾ ಇರೋದಲ್ಲ, ನಮ್ ಕಷ್ಟಗಳು ಹೇಳ್ಕೊಂತ ಇರೋದು. ಇಲ್ಲ ಮೇಡಮ್ ಸೀರಿಯಸ್ ಮಾಡ, ನಾನು ಮೋಹನ್ ಮಾಸ್ಟರ್ ಅಲ್ವಾ, ಓಕೆ ನಾವು ಚೂಚು ಇನ್ ಮಾಡಿಸ್ಕೊಂಡು ಬಾಗ್ರು ಮಾಸ್ಟರ್ ಹೇಳ್ಕೊಟ್ರು ಸ್ಟೆಪ್ ಇಷ್ಟನಾ, ಇಷ್ಟೇ ಗುರು. ಮತ್ತೆ ಯಾಕೆ ಗುರು ನಡಿ ಗುರು, ನಾನು ಅಲ್ಲಿ ಏನು ಗೊತ್ತಿಲ್ದೇ ಇರೋ ಒಂಥರ ಇರ್ತೀನಿ, ಸುಮ್ಮನೆ ಹಿಂಗೆ ಅನ್ನೋ ನಾನು ಡೈರೆಕ್ಟ್ ಟೆಕ್ ಮಾಡ್ಬಿಡ್ತೀನಿ ಅಂತ. ಬನ್ನಿ ಬಾಸ್ ನಿಮ್ಗೂ ಅದೇ ರೆಡಿ ಮಾಡೋರ ಇದೆಲ್ಲ ಒಂದು ಸ್ಟೆಪ್ಪ ಬಾಗ್ರೋ ಬೇಗರೋ ಓದೆ ಎಲ್ಲ ಆಯ್ತು ಮಾಡ್ಬಿಡು ಮಗನೇ ಅಂದ್ರು. ನಾನು ಮಾಡ್ತೀನಿ. ಎಲ್ಲಿ ಮಾಡ್ತೀಯಾ ಕಾಲಲ್ಲಿ ಮಾಡ್ತೀನಿ, ರೋಡಾಗಿ ಮಾಡ್ತೀನಿ. ಬೇಡ ಕಾರ್ ಮೇಲ್ ಮಾಡ್ಬಿಡು. ಕಾರ್ ಮೇಲೆ ನಾನು ಐಟ್ಸ್ ಫೋಬಿಯಾ ಇದೆಯಣ್ಣ, ಪರವಾಗಿಲ್ಲ ಮಾಡ್ತೀನಿ ಬೇಡ. ಮಾಡಿದೆ ಮೇಡಮ್. ಇನ್ನೊಬ್ರು ಅತೃಪ್ತಿ ಆತ್ಮ, ಅವ್ರ ಹೆಸರು ವಿಲಿಯಮ್ಸ್ ಅಂತ. ಹಾ ಎಲ್ಲ ಓಕೆ. ಏನಾಯ್ತು ಇವರು ಗೊತ್ತಾರ ಅವರು, ಏನಾಯ್ತು ಬ್ರೋ ಮೂಮೆಂಟ್ ಇದ್ದಿದ್ರೆ ಸಖತ್ತಾಗಿರೋದು. ಗೀಜಿ ನನಗೇನೋ ಇಮಿಡಿಯೇಟ್ ಆಗಿ ಇವರು ಔಟ್ ಆಫ್ ನೋವು, ಏನೋ ಸಿಜಿನ ಯಾರು ಹೇಳಿದ್ದು, ಪಾಸ್ ಮಾಡಿ ಗಾಡಿ ನಮ್ಮ ಇದೇ ಮಾಡ್ತಾನೆ, ವಾಟ್ಸಪ್ ಬರುತ್ತಾನ ಅವನು ಯಾವ ಓಡಿಸ್ತವನು.
ಎಲ್ಲ ಇವ್ರು ಅಣ್ಣ ನಾನು ಏನು ಕಮಿಟಿ ಆಗಿಲ್ವಲ್ಲ ನಿನಗೆ ಅರ್ಥ ಆಗಲ್ಲ ಬಾ ಮಗನೇ ಅವ್ನು ವಿಲಿಯಮ್ಸ್ಗೆ ಏನೋ ಖುಷಿ ಇಲ್ವಂತೆ ಸುದೀಪ್ ಅವ್ರನ್ನ ಕರೆಯೋದಕ್ಕಾದ್ರು ಇಲ್ಲ ಮೇಡಮ್ ಎಳೆಯತ್ತ ಓಡಿಸೋದು ಎಷ್ಟು ಓಡಿಸ್ತೀಯ ಮಗನೇ ಇಷ್ಟು ಸ್ಲೋ ಓಕೆನಾ ಮಗನೇ ಅಲ್ಲಣ್ಣ ಇದಕ್ಕೆ ನಾನು ಹತ್ಬೇಕಣ್ಣ ನಾನೇ ಮಾಡ್ಬಿಡ್ಲಣ್ಣ ಬೇಡ 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 ನಾನು ತುಂಬಾ ನೋವು ನಾವು ಅದೇ ಸಾಂಗ್ ಅಲ್ಲಿ ಮೇಡಮ್ ಒಂದು ಜೀಪ್ ತರಿಸಿದ್ರು ಹೋಗ್ಲಿ ಕಾರ ಮೇಲೆ ಮಾಡಿದ್ವಿ ಜೀಪ್ ಎಲ್ಲ ಹಳೆ ಹೋಗ್ಲಿ ಮಾಡೋಣ ಹತ್ತಾ ಇದೀನಿ ಇನ್ನೊಂದು ಸ್ವಲ್ಪ ಜಾಸ್ತಿ ಅಲ್ಲಾಡ್ತಾ ಇದೆ ಇದು ಯಾಕೆ ಹಿಂಗೆ ಅಲ್ಲಾಡ್ತಾ ಇದೆ ಸ್ಟೆಪ್ ನಮ್ಗೆ ಬ್ಯಾಲೆನ್ಸ್ ಸಿಗ್ತಾ ಇಲ್ಲ ನೋಡಿದ್ರೆ ಮೇಡಮ್ನು ಜೀಪ್ ಮೇಲೆ ಹಾಕ್ತಾರೆ ಅವ್ರು ಕುಣಿತಾ ಇರೋ ಸ್ಪೀಡ್ಗೆ ಜೀಪ್ ಅಲ್ಲಾಡ್ತಾ ಇದೆ ನಾನು ಓದ್ ಶಾಟ್ ಹೆಂಗ್ ಮಾಡಿದ್ದೆ ಅಂದ್ರೆ ಒಂಚೂರು ಗಾಡಿ ಗೇಟ್ ಆಗ್ಬಾರ್ದು ಒಂದ್ ಸ್ವಲ್ಪ ಮಿಸ್ ಆಯ್ತು ಕೆಳಗಡೆ ಬಿದ್ದೋಗ್ಬಿಡ್ತೀನಿ ಇವ್ರು ಕುಣಿತಾ ಇರೋ ಸ್ಟೇಲಿ ಬಾನೆಟ್ ಎಲ್ಲ ಕಿತ್ತೋಗ್ಬಿಟ್ಟಿದೆ ಬಾನೆಟ್ರಲ್ಲಿ ಮಾಡ್ಬಿಟ್ಟವ್ರೆ ಟೇಕ್ ಅಲ್ಲಿ ಹಿಂಗ್ ಕಾಲ್ ಹಿಂಗಂದ್ರೆ ಡಮ್ ಡುಮ್ ಅನ್ನತ್ತೆ ಅಲ್ಲಿ ಕೆಳಗಡೆ ರೋಡು ಸರಿ ಇರ್ಲಿಲ್ಲ ಇತ್ತು. ನೀವು ನೋವು ಅನುಭವಿಸಿದ್ದೀರಾ, ಬಟ್ ತೆರೆ ಮೇಲೆ ನಾವು ಎಂಜಾಯ್ ಮಾಡ್ತೀವಿ ನಿಮ್ ಕಷ್ಟಗಳನ್ನ. ಬಟ್ ನಮ್ ಬ್ಯಾಕ್ ಕಷ್ಟಗಳು. ಸ್ಟೋರಿ ಗೊತ್ತಿರುತ್ತೆ. ಅಂದ್ರೆ ಆ ಸೀನ್ ಬಂದಾಗೆಲ್ಲ ಇವ್ರು ಯಾವ ತರ ಕಷ್ಟಪಟ್ಟಿದ್ರೆ ನನಗೆ ಕಾರಲ್ಲಿ ಗೊತ್ತಿಲ್ಲ. ಹೋಗ್ಬೇಕಾದ್ರೆ ನಗ್ತಾ ಇರೋದು ಖುಷಿಯಿಂದ ಸಾಂಗು ಅಲ್ಲ ಭಯದಿಂದ ನಾವು ನೋಡ್ತೀವಿ. ಒಂದು ನಂಬಿಕೆಯಿಂದ ಅಲ್ಲಿ ನೋಡ್ತಾ ಇರೋದು ನನ್ನ ಕ್ಯಾಮ್ರಾನಲ್ಲ ಡೈರೆಕ್ಟರ್ನ ಅವರು ಅಂದ್ರೆ ಓಕೆ ನಾನು ಇಳಿತಿದ್ದೆ ಹಿಂಗೆ ಇರ್ತಾ ಇದ್ರೆ ಒಡೆ ಗಾಡಿ ಹಿಂದೆ ನಮ್ಮೋರು ಹೊಡಿ ಹಿಂದೆ ಯಾಕಣ್ಣ ಅಯ್ಯೋ ಅವನು ಅವಳು ಸುತ್ತಿರಲ್ಲ ಹೊಡಿಯ ಅಲ್ಲಿ ಹೋಗಿ ಅದನ್ನ ಯಾಕೆ ಕೇಳೋದು ಹೊಡಿ ಹಿಂದೆ ಬಾರೋಣ ಅವ್ರು ಯಾವ ಓಕೆ ಅಂದ್ರು. ಬಟ್ ಏನೇ ಆದ್ರೂ ಸ್ಕ್ರೀನ್ ಮೇಲೆ ಅದ್ಭುತವಾಗಿ ಕಾಣ್ತಾನೆ, ಅಷ್ಟು ಚೆನ್ನಾಗಿ ಮಾಡ್ಯಾನೆ. ಓಕೆ ಸರ್, ನಿಮ್ಮ ಕಷ್ಟಗಳಾಗಿರ್ಬೋದು ಅಥವಾ ಒಂದು ಸಿನಿಮಾ ಹೆಂಗೆ ನಿಮ್ಮ ಡ್ರೀಮ್ ತಕ್ಕಂಗೆ ಬರಬೇಕು ಎಫರ್ಟ್ ಹಾಕಿದ್ರು ಕೂಡ ಒಂದು ಕಡೆ ನಿಮಗೆ ಅದು ನೋವು ಕೊಡುತ್ತೆ. ನಿಮಗೆ ಗೊತ್ತಿರ್ಬೋದು ಇತ್ತೀಚೆಗಾಗಿರುವಂಥ ಡೆವಲಪ್ಮೆಂಟು, ಬಟ್ ಅದನ್ನು ದಾಟಿ ಇವತ್ತು ಬಂದಿದ್ದೀರಾ. ಸಿನಿಮಾ ಸಾಂಗ್ ಏನಿದೆ ಅದನ್ನು ಸಿನಿಮಾದಿಂದ ತೆಗೆದು ಹೊರಗಿಟ್ಟಿದ್ದೀರಾ ಅನ್ನುವಂಥ ಸುದ್ದಿ ಇದೆ ಸರ್, ಹೌದಾ? ಸಿನಿಮಾ ನಾನು ಲಿರಿಕ್ ಚೇಂಜ್ ಮಾಡ್ತೀನಿ ಅಂತ ಹೇಳಿದೆ, ಲಿರಿಕ್ ಚೇಂಜ್ ಮಾಡಿದ್ದೀವಿ ನೋಡಿ 30ನೇ ತಾರೀಕು. ಅದು 30ಕ್ಕೆ KVN ಬಗ್ಗೆ ಹೇಳೋದಾದ್ರೆ ಸರ್, ಯಾಕಂದ್ರೆ ನಿಮ್ಮ ಡ್ರೀಮಿಗೆ ಸಪೋರ್ಟಿವ್ ಆಗಿ ನಿಂತಿರೋದೇ KVN ಸಂಸ್ಥೆ, ಅದ್ರ ಬಗ್ಗೆ ಹೇಳೋದಾದ್ರೆ ಸಿ ವೆಂಕಟ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಈಸ್ ಅ ಪ್ಯಾಷನೇಟ್ ಪ್ರೊಡ್ಯೂಸರ್. ಎಲ್ಲೂ ಕೊರತೆ ಆಗಲಿ ಮತ್ತು ಎಲ್ಲೂ ಅಡ್ಜಸ್ಟ್ ಮಾಡಿಕೊಂಡು ಶೂಟ್ ಮಾಡಿ ಅಂತೆಲ್ಲ ನಮ್ಗೆ ಯಾವತ್ತೂ ಹೇಳಿಲ್ಲ. ತುಂಬಾ ಲಾರ್ಜ್ ಸ್ಕೇಲಲ್ಲೇ ಮಾಡೋಣ ಅಂತಲೇ ಸ್ಟಾರ್ಟ್ ಮಾಡಿದ್ದಿತ್ತು. ಮತ್ತು ಅವರ ವಿಷನ್, ಇವರು ಡೈರೆಕ್ಟರ್ ವಿಷನ್ ಏನಿತ್ತೋ ಅವ್ರದ್ದು ಒಂದಾಗಿರೋದ್ರಿಂದ ಇದು ಕರೆಕ್ಟಾಗಿ ಆಯಿತು ಅಂತ ಒಂದು ನಂಬಿಕೆ. ಯಾಕೆಂದರೆ ಈಗಿನ ಕಾಲದಲ್ಲಿ ಬಂಡವಾಳ ಹುಡ್ಸೋದೇ ಸ್ವಲ್ಪ ಕಷ್ಟ. ಸೊ ಆ ಥರದ ಪರಿಸ್ಥಿತಿಯಲ್ಲಿ ಪ್ರೊಡ್ಯೂಸರ್ಸು ಇಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅಂದರೆ ಇಟ್ ಈಸ್ ಕಂಪ್ಲೀಟ್ಲಿ ಓನ್ಲಿ ಬಿಕಾಸ್ ಆಫ್ ಸ್ಟೋರಿ, ನಾಟ್ ಬಿಕಾಸ್ ಆಫ್ ಸರ್ಜಾ ಪ್ರೇಮ್ ಸರ್, ನಥಿಂಗ್. ಓನ್ಲಿ ಬಿಕಾಸ್ ನೀವುಗಳೇ ನಂಬ್ತೀರಾ ಕತೆ, ಅದನ್ನೇ ಅವರು ನಮ್ಮ ಮಾಡಿರೋದು. ಈ ಸಿನಿಮಾ KVN ಸಂಸ್ಥೆಯಿಂದ ಬಂದಿರೋದು. ಇದು ಮೊದಲು ಫಸ್ಟ್ ಸಿನಿಮಾ ರಿಲೀಸ್ ಆಗ್ತಾ ಇರೋದು ಅವ್ರಿಗೆ. ಆ್ಯಂಡ್ ಅಷ್ಟು ಸಪೋರ್ಟ್ ಮಾಡಿ ತುಂಬ ಅದ್ದೂರಿ ಅಂದರೆ ಕೆನಾಟ್ ಎಕ್ಸ್ಪ್ಲೇನ್, ಅಷ್ಟು ಅದ್ದೂರಿಯಾಗಿ ಮೇಕಿಂಗ್ ಮಾಡಿದ್ದೀನಿ ಅದನ್ನ. ಸೊ KVN ಸಂಸ್ಥೆ ಇಸ್ ಆಲ್ವೇಸ್ ಇಸ್ ಗುಡ್ ಫ್ಯಾಷನೇಟ್ ಸಂಸ್ಥೆ. ಅದು KVN ಅಂದರೆ ಲೈಕ್ ಎ ಹೀರೋ. ಈ ಸಿನಿಮಾ ಬೇಸಿಕಲಿ ಇಷ್ಟೆಲ್ಲ ತುಂಬ ಇದಾಗಿ ಮಾಡಿರೋದು. ನಡೀದೆ 30ನೇ ತಾರೀಕಿಗೆ ಬರ್ತಿದೆ, ಸೊ ರಿಲೀಸ್ ಆಗ್ತಿದೆ. ಯಾರ ಕಾಲು ಕೈ ಎಳಿದೆ, ಕಿತ್ತಾಡದೆ, ಪರಚಾಡದೆ, ಕೂಗಾಡದೆ, ಸೊ ಒಂದೊಳ್ಳೆ ಸಿನಿಮಾ ಬಂದು ನೋಡಿ ಆರೈಸಿ ಅಂತ ಕೇಳ್ತೀನಿ. ಕೊನೆಯದಾಗಿ 30ನೇ ತಾರೀಕು ಬರ್ತಾ ಇದೆ, ಸಿನಿಮಾನ ಎಷ್ಟು ಎಂಜಾಯ್ ಮಾಡ್ತಾರೆ ಪ್ರೇಕ್ಷಕರು? ಸಿ ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಒಂದು ಒಳ್ಳೆ ಎಂಟರ್ಟೈನರ್. ಫ್ಯಾಮಿಲಿ ವ್ಯಾಲ್ಯೂಸ್ ಬಗ್ಗೆ ಹೇಳಿದ್ದಾರೆ, ಅಣ್ಣ ತಮ್ಮದ್ರ ಬಗ್ಗೆ ಹೇಳಿದ್ದಾರೆ, ಅಕ್ಕ ತಂಗಿಯರ ಬಗ್ಗೆ ಹೇಳಿದ್ದಾರೆ. ಫ್ಯಾಮಿಲಿಗೆ ಯಾವ ಥರ ನೋಡ್ಕೊಬೇಕು, ಯಾವ ಥರ ಪ್ರೊಟೆಕ್ಟಿವ್ ಆಗಿರಬೇಕು, ಯಾವ ಥರ ಫ್ಯಾಮಿಲಿನ ಸೆಕ್ಯೂರ್ ಆಗಿ ನೋಡ್ಕೊಬೇಕು, ಏನೇನು ಒಬ್ಬ ಮನುಷ್ಯನಿಗೆ ಏನೇನು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಅವನು ಎಷ್ಟು ಇರೆಸ್ಪಾನ್ಸಿಬಲ್ ಆಗಿದ್ರೂ ಅವನು ಗೊತ್ತಿಲ್ಲದೆ ನಮ್ಮವರು ತಮ್ಮವರು ಅಂತ ಯಾವ ಥರ ಇರ್ತಾನೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಕತೆನ ಹೇಳಿದ್ದಾರೆ ಡೈರೆಕ್ಟರ್ ಸರ್. ನನ್ನ ರಿಕ್ವೆಸ್ಟು ಎಲ್ಲರ ಹತ್ರ ಒಂದೇ, ದಯವಿಟ್ಟು ಎಲ್ಲರೂ ಇದೇ ಏಪ್ರಿಲ್ 30ನೇ ತಾರೀಕು ಚಿತ್ರ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಎಲ್ಲ ತಾಯಂದಿರು, ಎಲ್ಲ ಮಕ್ಕಳು ಕೂತ್ಕೊಂಡು ನೋಡೋ ಅಂಥ ಚಿತ್ರ ಕೇಳಿ ನೋಡಿ ಆಶೀರ್ವಾದ ಮಾಡಿ. ಮಚ್ಚಲಕ್ಷ್ಮಿಯಾಗಿ ಅಬ್ಬರಿಸ್ತಿದ್ದೀರಾ, ನಿಮ್ಮ ಅದು ಡ್ರೀಮ್ ಪ್ರಾಜೆಕ್ಟ್ ಅನ್ಸುತ್ತೆ. ಸೊ ಅದೇ ಏಪ್ರಿಲ್ 30ಕ್ಕೆ ಬರ್ತಾ ಇರುವಂಥದ್ದು. ನಿಮ್ಮ ಅಭಿಮಾನಿಗಳಿಗೆ, ನಿಮ್ಮ ಪ್ರೇಕ್ಷಕರಿಗೆ ಏನು ಹೇಳ್ತೀರಿ? ಎಸ್, ಖಂಡಿತ ಡ್ರೀಮ್ ಪ್ರಾಜೆಕ್ಟ್ ನೀವು ಹೇಳ್ದಂಗೆ. ಏಪ್ರಿಲ್ 30 ಸಿನಿಮಾ ರಿಲೀಸ್ ಆಗ್ತಿದೆ.
ಫುಲ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಸೊ ಪ್ಲೀಸ್ ಥಿಯೇಟರ್ಗೆ ಹೋಗಿ ನಮ್ಮ ಸಿನಿಮಾ ಕೇಳಿನ ನೋಡಿ ಆ್ಯಂಡ್ ಎಂಜಾಯ್ ಮಾಡಿ ಅಂತ ಕೇಳ್ಕೊ. ಆಲ್ ದಿ ಬೆಸ್ಟ್ ಸರ್, ಒಳ್ಳೇದಾಗಲಿ. ಸಿನಿಮಾ 100 days ಓಡಲಿ. ಮತ್ತೊಮ್ಮೆ ಸಕ್ಸಸ್ ಮೀಟಲ್ಲಿ ಕೂತು ನಿಮ್ಮ ಜೊತೆ ಮಾತಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಈಗಲೇ ಚಿತ್ರತಂಡ ಹೇಳ್ದಾಗೆ ಯಾರ ಕಾಲು ಯಾರು ಎಳೆಯದೆ, ಯಾರಿಗೂ ನೋವು ಮಾಡದೆ ಸಿನಿಮಾವನ್ನ ಎಲ್ಲರೂ ಕೂಡ ಥಿಯೇಟರ್ಗೆ ಬಂದು ನೋಡಿ, ಎಲ್ಲೂ ಕೂಡ ಪೈರಸಿ ಮಾಡಬೇಡಿ ಅನ್ನೋ ಒಂದು ಕಳಕಳಿಯನ್ನು ಕೂಡ ಅವ್ರು ಮಾಡ್ಕೊಂಡಿದ್ದಾರೆ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.